ಆತ್ಮೀಯ ಶಿಕ್ಷಕ ಮಿತ್ರರೇ, ನನ್ನ ಹೆಸರು ಪ್ರಶಾಂತ್ ನಾಯಕ್ ಅಂತೇಳಿ ಸದ್ಯದಲ್ಲಿ ಕೊಪ್ಪ ತಾಲೂಕಲ್ಲಿ CRP ಕಾರ್ಯನಿರ್ವಹಿಸ್ತಿದ್ದೀನಿ. ಸೊ ಈಗ ನಾನು ನಿಮಗೆ ಪರಿಚಯ ಮಾಡಿಕೊಡುವಂತಹ ಒಂದು ಮಾಡ್ಯೂಲು ಬೆಳ್ಳಿ ಮೋಡ ನಲಿಕಲಿ ಕನ್ನಡ ಅನ್ನುವಂಥ ವಿಷಯ. ಸೊ ಇಲ್ಲಿ ನಿಮಗೊಂದು ಪ್ರಶ್ನೆ ಕಾಡ್ತಿರ್ಬೋದು, ಏನಪ್ಪ ಈ ನಲಿಕಲಿ ಅನ್ನುವಂಥದ್ದು ಇದೆ, ಅದರಲ್ಲಿ ಬೆಳ್ಳಿ ಮೋಡ ನಲಿಕಲಿ ಏನು ವಿಶೇಷ ಇರ್ಬೋದು, ಅದರೊಳಗೆ ಏನಿದೆ ಅನ್ನುವಂಥ ಪ್ರಶ್ನೆ ಕಾಡಬಹುದು. ಸೊ ಇಲ್ಲಿ ನಾವು ಈ ಒಂದು ಬೆಳ್ಳಿ ಮೋಡ ನಲಿಕಲಿ ಕನ್ನಡದಲ್ಲಿ ಭಾಷೆಯ ಒಂದು ಅರ್ಥ, ಭಾಷೆಯ ಒಂದು ಉಗಮ ಆಗಿರ್ಬೋದು, ಭಾಷೆಯ ಸ್ವರೂಪ, ಹಾಗೆ ಮನುಷ್ಯನಿಗೆ ಭಾಷೆ ಯಾಕೆ ಬೇಕು, ಸೊ ನಾವು ಕ್ಲಾಸ್ ರೂಮ್ ಬಂದಾಗ ಮಗು ಅಂತ ಅರ್ಥ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಬರುವಂತಹ ಭಾಷಾ ಕೌಶಲ್ಯಗಳು ಏನು ನಾವು ಬೇಸಿಕ್ ನಾವು ಕೌಶಲ್ಯ ನೋಡ್ತೇವೆ, ಆ ಕೌಶಲ್ಯ ನಮ್ಗೆ ಯಾಕೆ ಬೇಕು ಅನ್ನುವಂಥದ್ದು, ಜೊತೆಗೆ ಆ ಭಾಷೆಯ ಒಂದು ಕೌಶಲ ಅಡಿಯಲ್ಲಿ ನಾವು ಉತ್ತಮವಾಗಿರುವಂತಹ ಸಂವಹನ ಹೇಗೆ ಮಾಡಬಹುದು, ಮಗುವಿನೊಂದಿಗೆ ನಾವು ಹೇಗೆ ಸಂವಹನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಅಂಶ. ಅದರ ಜೊತೆಗೆ ಮಗು ಭಾಷೆಯನ್ನು ಹೇಗೆ ಕಲಿಯುತ್ತೆ ಅನ್ನುವಂಥ ಅಂಶ ನೋಡ್ತಾ ಹೋಗ್ತೀವಿ. ಜೊತೆಗೆ ಮಗು ಆರಂಭದಲ್ಲಿ ಒಂದು ಬಾಲ್ಯ ಶಿಕ್ಷಣ ಏನಿದೆಯೋ ಅಥವಾ ಬಾಲ್ಯವನ್ನು ಏನಿದೆಯೋ ಅದರ ಜೊತೆಗೆ ಒಂದು ಪ್ರಾಥಮಿಕ ಶಿಕ್ಷಣಕ್ಕೂ ನಾವು ತಾಳೆ ಮಾಡುವಂತಹ ಒಂದು ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಭಾಷಾ ಕಲಿಕೆಯಲ್ಲಿ ಸಾಮಾನ್ಯವಾಗಿ ನಾವು ಅನೇಕ ದೋಷನ ಎದುರಿಸ್ತಾ ಇದ್ದೀವಿ. ಆ ದೋಷಗಳೇನು, ಯಾವ ದೋಷನ ಎದುರಿಸ್ತಿದ್ದೀವಿ, ಆ ದೋಷನ ನಿವಾರಣೆ ಹೇಗೆ ಮಾಡಬಹುದು ಅನ್ನುವಂತಹ ಪ್ರಯತ್ನವನ್ನು ನಾವು ಇದರಲ್ಲಿ ಮಾಡುವಂಥದ್ದನ್ನು ನೋಡಿದ್ದೀವಿ. ಇದರ ಹೊರತಾಗಿ ನಾವು ಇದರಲ್ಲಿ ಬಳಕೆ ಮಾಡುವಂತಹ ಅನೇಕ TLMಗಳನ್ನು ಬಳಕೆ ಮಾಡ್ಕೋತೀವಿ. ಸೊ ಆ ಬಳಕೆ ಹೇಗೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಜೊತೆ ಇನ್ನೊಂದು ಅಂಶನ ಗಮನದಲ್ಲಿಟ್ಕೊಳ್ಬೇಕು, ಈ ಎಲ್ಲ TLM ಆಗಿರ್ಬೋದು, ಜೊತೆಗೆ ತಂತ್ರಜ್ಞಾನ ಬಳಕೆ ಮಾಡ್ತೀವಲ್ವಾ, ಸೊ ಈ ಎಲ್ಲ ತಂತ್ರಜ್ಞಾನಗಳನ್ನು ಅಥವಾ TLMಗಳನ್ನು ಅಥವಾ ಚಟುವಟಿಕೆಗಳನ್ನು ನಾವು ಮನೋವೈಜ್ಞಾನಿಕ ಹಿನ್ನೆಲೆಯ ಅಡಿಯಲ್ಲಿ ನಾವು ಚಿಂತಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಹಾಗಾಗಿ ನಾವಿಲ್ಲಿ ಈ ಎಲ್ಲ ಚಟುವಟಿಕೆಗಳನ್ನು ನಾವು ಈ ಹಿಂದೆ ನೋಡ್ತಿದ್ವಿ. ಒಂದು ನಲಿಕಲಿ ಬರುವಂತಹ ಪ್ರತಿಯೊಂದು ಚಟುವಟಿಕೆಗಳು ಏನು, ಏಕೆ, ಹೇಗೆ ಇತ್ತು. ಸೊ ಈಗ ಏನು, ಹೇಗೆ ಅನ್ನೋದು ಹೆಚ್ಚು ಒತ್ತು ಕೊಡ್ತಾ ಇದ್ವಿ. ಆದರೆ ಈ ಒಂದು ಮಾಡ್ಯೂಲಲ್ಲಿ ನಾವು ಮಾಡುವಂತಹ ಒಂದು ಅತಿ ಮುಖ್ಯವಾಗಿರುವಂತಹ ಪ್ರಯತ್ನ ಅಂತಂದ್ರೆ ಯಾಕೆ ನಾವು ಇದನ್ನು ಇಟ್ಕೊಂಡಿದ್ದೀವಿ ಅನ್ನುವಂಥದ್ದು ನಾವು ಅತಿ ಮುಖ್ಯ ಗಮನಿಸ್ಕೊತಾ ಹೋಗ್ತೀವಿ. ಸೊ ಪ್ರತಿಯೊಂದು ಚಟುವಟಿಕೆ ಯಾಕಿದೆ, ಅದರ ಮನೋವೈಜ್ಞಾನಿಕ ಹಿನ್ನೆಲೆ ಏನು ಅನ್ನುವಂತಹ ಇದರ ಅಡಿಯಲ್ಲಿ ನಾವು ಅದನ್ನ ಚಿಂತಿಸುವಂತಹ, ಆಲೋಚನೆ ಮಾಡುವಂತಹ ಒಂದು ಪ್ರಯತ್ನನ ನಿಮ್ಮೊಂದಿಗೆ ನಾವು ಮಾಡಿದ್ದೀವಿ. ಸೊ ಜೊತೆಗೆ ಇಲ್ಲಿ ನಾವು ನೋಡುವಂತಹ ಪ್ರತಿಯೊಂದು ಇದನ್ನು ನಾವು ಈ ಸಾಹಿತ್ಯದಲ್ಲಿ ಲೇಖನಗಳ ರೂಪದಲ್ಲಿ ನಿಮಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಉದಾಹರಣೆಗೆ ಭಾಷೆ ಅಂದಾಗ ಭಾಷೆ ಲಿಪಿಗಳು ಹೇಗಿದೆ, ಧ್ವನಿಗಳು ಹೇಗಿದೆ, ಅಥವಾ ಅವು ಉಚ್ಚಾರಣ ಸ್ಥಾನ ಆಗಿರಬಹುದು, ಹಾಗೆ ಕನ್ನಡ ಲಿಪಿಗಳಾಗಿರ್ಬೋದು, ಜೊತೆಗೆ ನಮ್ಮ ಶಬ್ದ ಭಂಡಾರ ನಾವು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಒಂದು ಅತ್ಯುತ್ತಮವಾಗಿರುವಂತಹ ಮಾಹಿತಿಯನ್ನು, ಈ ಎಲ್ಲ ಮಾಹಿತಿ ನಿಮ್ಮೊಂದಿಗೆ ನಾವು ಅದರಲ್ಲಿ ಚರ್ಚೆ ಮಾಡಿ ಸಾಹಿತ್ಯವನ್ನು ಸಿದ್ಧಪಡಿಸಿದ್ದೀವಿ. ಸೊ ಇಲ್ಲಿ ನಾವು ನಲಿಕಲಿಯ ಸಾಹಿತ್ಯದಲ್ಲಿ ಕನ್ನಡವನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಶ್ನೆ ಬಂದರೆ, ಸೊ ಈ ಎಲ್ಲ ನಾವು ಏನು ಹೇಳಿದ್ನೋ ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಮಗುವನ್ನ ನಾವು ಅರ್ಥ ಮಾಡಿಕೊಂಡು ನಮಗೆ ನಾವಿನ್ಯ ರೀತಿಯಲ್ಲಿ ನಾವು ಕಲಿಕೆಯನ್ನು ಪರಿಣಾಮಕಾರಿಯಾಗಿ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಕಲಿಕಾ ಸಿದ್ಧಾಂತಗಳಾಗಿರ್ಬೋದು ಅಥವಾ ಈ ಮನೋವಿಜ್ಞಾನ ಹಿನ್ನೆಲೆಗಳು ಉತ್ತಮ ಸಹಕಾರ ಆಗುತ್ತೆ ಅನ್ನುವಂತಹ ಒಂದು ಯೋಚನೆ ನಮ್ದಾಗಿತ್ತು. ಸೊ ಇದರ ಅಡಿಯಲ್ಲಿ ಮತ್ತೆ ನಾವು ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ ಮಾಡ್ಯೂಲ್ಗಳನ್ನ ಅಥವಾ ಈ ಒಂದು ಇದ್ರ ನಾವು ನೋಡುವಂತಹ ಚೌಕಟ್ಟಲ್ಲಿ ಬಂದಿರುವಂತಹ ಅಂಶಗಳನ್ನ ಬೇಸಾಗಿಟ್ಕೊಂಡು ಉತ್ತಮವಾಗಿರುವಂತಹ ಒಂದು ಅನುಭವ ನಾವು ಪಡ್ಕೋತೀವಿ. ಜೊತೆಗೆ ಆಸ್ ಎ ಟೀಚರ್ ಆಗಿ ಕ್ಲಾಸ್ ರೂಮಲ್ಲಿ ನಾವು ಎಫೆಕ್ಟಿವ್ ಆಗಿ ನಾವು ಅದನ್ನ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಅಥವಾ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಆಶಾಭಾವನೆ ಇದೆ. ಹಾಗಾಗಿ ದಯವಿಟ್ಟು ನೀವು ನಮ್ಮ ಈ ಒಂದು ಬೆಳ್ಳಿ ಮೋಡ ನಲಿಕಲಿ ಕನ್ನಡ ಸಾಹಿತ್ಯವನ್ನೇ ಆಯ್ಕೆ ಮಾಡಿಕೊಂಡು ಸೊ ಅದರ ಮೂಲಕವಾಗಿ ನಮ್ಮ ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತಹ ಅರಳುವಂತಹ ಮಗುಗಳಿಗೆ ಭರವಸೆ ನಾವಾಗೋಣ ಅನ್ನುವಂತಹ ಆಶಯದೊಂದಿಗೆ ನನ್ನ ಒಂದು ಅನಿಸಿಕೆ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.